ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿ ಟಿ ರವಿಕುಮಾರ್ ಮತ್ತು ತಂಡದವರು ಹೆಚ್ಡಿಕೋಟೆ ತಾಲೂಕಿನ ಅಂತರಸಂತೆ ಗ್ರಾಮದಲ್ಲಿ ಆಹಾರ ಪರವಾನೆ ಇಲ್ಲದೆ ಹೋಟೆಲ್ ಮತ್ತು ಚಿಕನ್, ಮಟನ್, ಫಿಶ್ ಮಾರಾಟ ಮಾಡುವ ಸೆಂಟರ್ಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನೋಟಿಸ್ ನೀಡಿದರು. ಮಾಲೀಕರು ಮತ್ತು ವ್ಯಾಪಾರಸ್ಥರು ಗ್ರಾಹಕರಿಗೆ ಉತ್ತಮವಾದ ಮತ್ತು ಶುದ್ಧವಾದ ಒಳ್ಳೆಯ ಗುಣಮಟ್ಟದ ಆಹಾರ ಮತ್ತು ಚಿಕನ್, ಮಟನ್ ಮತ್ತು ಫಿಶ್ಗಳನ್ನು ಮಾರಾಟ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿನ್ನೆ ಮೊನ್ನೆ ಉಳಿದಿರುವ ಆಹಾರ ಚಿಕನ್, ಮಟನ್, ಫಿಶ್ಗಳನ್ನು ನೀಡಬಾರದು. ಹಾಗೂ ಚಿಕನ್, ಮಟನ್ ಮತ್ತು ಫಿಶ್ಗಳನ್ನು ಕಟ್ ಮಾಡಿದ ನಂತರ ಅವುಗಳನ್ನು ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿಡಬೇಕು. ಯಾವುದೇ ಕಾರಣಕ್ಕೂ ನೊಣ ಮತ್ತು ಇನ್ನಿತರ ಕೀಟಗಳು ಕೂರದ ಹಾಗೆ ನೋಡಿಕೊಳ್ಳಬೇಕು ಮತ್ತು ಅವಾಗವಾಗ ಜಾಗವನ್ನು ಫಿನಾಯಿಲ್ನಿಂದ ಸ್ವಚ್ಛಗೊಳಿಸಬೇಕು. ಮಟನ್, ಚಿಕನ್ ಮತ್ತು ಫಿಶ್ಗಳಲ್ಲಿ ಬರುವ ಘನತ್ಯಾಜ್ಯಗಳನ್ನು ಪುರಸಭೆಯವರು ನೇಮಿಸಿರುವ ವಾಹನಕ್ಕೆ ಮಾತ್ರ ನೀಡಬೇಕು. ರಸ್ತೆ ಬದಿ, ಕೆರೆ, ಕಟ್ಟೆ, ನದಿಗಳಲ್ಲಿ ಬಿಸಾಡಬಾರದು. ಹಾಗೂ ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಎಲ್ಲಾ ಮಟನ್ ಮತ್ತು ಚಿಕನ್ ಹಾಗೂ ಫಿಶ್ ಮಾಲೀಕರು ಮತ್ತು ವ್ಯಾಪಾರಸ್ಥರು ಒಂದು ವಾರದ ಒಳಗೆ ಕಡ್ಡಾಯವಾಗಿ ಆಹಾರ ಪರವಾನೆ ಲೈಸೆನ್ಸ್ ಪಡೆಯಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಎಂದು ಸ್ಥಳದಲ್ಲೇ ಸೂಚಿಸಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಾದ ರವಿರಾಜ್, ಪ್ರತಾಪ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಲೀಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲರೂ ಕೊಟ್ಟೋಗಿದೆ, ಮೈನಿಗೆ ಎಲ್ಲರೂ ಕೊಟ್ಟೋಗಿದೆ. ನಾವು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಎಲ್ಲರೂ ಎಕ್ಸ್ಟ್ರಾ ಯೂಸ್ ಮಾಡಿರಿ, ಏನು ಮಾಡಿರಿ ಇದೆಲ್ಲ ಕೆಲಸ ಬಂದು ನಮ್ಮ ಅಂಗಡಿ ಬಂದು ನಮ್ಮ ಹಾಸ್ಪಿಟಲ್ ಮಾಡ್ತಿಲ್ಲ. ಇದೇ ತಾಲೂಕಿನವರು ಇಲ್ಲೇ ಬೆಳೆದವರು ನೋಟಿಸ್ ಕೊಡ್ತಾ ಇದ್ದೀನಿ. ಎರಡನೇ ನೋಟಿಸು ಸೋಮವಾರ ಬಂದು ಮಾಡ್ಲೇಬೇಕು. ಖಂಡಿತ ಮಾಡ್ತಾರೆ. ಇಲ್ಲೂ ಮಾಡಿದ್ರೆ ಮುಂದೆ ಬಂದು ಫೈನ್ ಹಾಕೋದು, ಕೇಸ್ ಹಾಕೋದು ನಾನು ಜವಾಬ್ದಾರಲ್ಲ ಅಂತ ಮಾಡ್ಬಿಟ್ಟು ನಂಬರ್ 14 ಡಿಜಿಟ್ ನಂಬರ್ ಇವೆಲ್ಲ ಪ್ರಿಂಟ್ ಮಾಡಿ ಹಾಕ್ಸ್ತೀನಿ. ಈ ಥರ ನೋಡಿ ಇದ್ರ ಮೇಲೆ ಕೇಸ್ ಹಾಕ್ಬೋದು. ಇಲ್ಲ ಸರ್, ಹಾಕಿಸ್ತೀನಿ. ಅಲ್ಲ, ಇದ್ರ ಮೇಲೆ ಕೇಸ್ ಹಾಕ್ಬೋದು ಸರ್. ಗೊತ್ತಿರಲಿಲ್ಲ ಇದು ನೋಡಿ. ಯಾರು ಕೇಳೋದು ಕೊಡ್ತಾನೆ, ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡೋದು, ಯಾವಾಗ ಎಕ್ಸ್ಪೈರ್ ಅದು ಏನೂ ಇಲ್ಲ ಮೇಲೆ. ನೀವು ಕೇಳ್ಬೇಕು. ನೀವು ಇವೆಲ್ಲ ನಮ್ಮ ಫುಡ್ ಸೇಫ್ಟಿಯವ್ರು ಕೇಳ್ತಾರೆ, ಹಾಕ್ಬೇಕು ಅಂತ ಹೇಳೋದು. ಇದು ಬಂದಿರ್ತಾರೆ ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ತಗೋಬೇಕು. ರಾಷ್ಟ್ರ ಬಂದು ಎಲ್ಲ ಮೀನು ಮಾಡೋರಿಗೆ ಓದ್ತಾರೆ, ಎಲ್ಲರಿಗೂ ಫುಡ್ ಸೇಫ್ಟಿ ಅವಾಗ ಮಾಡ್ಕೊಟ್ಟಿದ್ರು, ಬಂದಿಲ್ಲ.